ಬಿಬಿಎಂಪಿ ನಿರ್ಲಕ್ಷ್ಯ ಇಲ್ಲ ಅಧಿಕಾರಿಗಳು ನಿರ್ಲಕ್ಷ್ಯ ಮರದ ಮೇಲೆ 2-3 ಸಲ ಕಂಪ್ಲೇಂಟ್ ಆಗಿದ್ರು. ಅವ್ರು ಕ್ರಮ ತಗೊಬೇಕಾಗಿತ್ತು. ಅವ್ರ ಕರ್ತವ್ಯ ಅವ್ರು ಮಾಡಿಲ್ದೇ ಇರೋದ್ರಿಂದ ಸೊ ಆ ಕೊಂಬೆ ಬಂದು ಅವ್ನ ತಲೆ ಮೇಲೆ ಬಿದ್ದಿದೆ. ಇವಾಗ ನಡ್ಕೊಂಡು ಹೋಗಿರೋ ಹೆಲ್ಮೆಟ್ ಹಾಕೊಂಡಿರಲಿಲ್ಲ ಅನ್ನೋಕ್ಕಾಗುತ್ತಾ? ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇವಾಗ ಅವ್ರ ತಂದೆಗೆ ನೋಡ್ಕೊಳೋದು ಯಾರು? ಅವ್ರಿಗೂ ಡಯಾಲಿಸಿಸ್ ನಡಿಬೇಕು. ಅಟ್ಲೀಸ್ಟ್ ಇವಾಗ ಅವ್ರ ಬ್ರದರ್ಗಾನೆ ಯಾವ್ದೋ ಒಂದು ಜಾಬ್ ಕೊಡ್ಸೋರು ಒಳ್ಳೇದು. ಇವಾಗ ಅವ್ನಿಲ್ಲ ಅಂತಂದ್ರೆ ಒಂದು ಲೂಪೇ ಇಲ್ಲ ಅಂತ ಅರ್ಥ. ಮೃತ ಅಕ್ಷಯ್ ಅವರ ಸ್ನೇಹಿತ ಶೇಷ್ನಾಗ್ ಅವರಿದ್ದಾರೆ. ಅವರ ನಿವಾಸದಲ್ಲಿದ್ದೀನಿ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ನಿಮಗೆ ಸ್ನೇಹಿತರು ಎಷ್ಟು ವರ್ಷಗಳಿಂದ ಸ್ನೇಹಿತರು? ನಾವು MBA ಮಾಡ್ಬೇಕಾದ್ರೆ 2019ಇಂದ 22ವರೆಗೂ ನಾವು ಇಬ್ಬರು ಒಟ್ಟಿಗೆ MBA ಮಾಡಿದ್ದು. ಸೊ ನಮಗೆ ಸುಮಾರು 6-7 ವರ್ಷದಿಂದ ಪರಿಚಯ. ಸೊ ಯಾವಾಗ ನಿಮಗೆ ಗೊತ್ತಾಯಿತು ಈ ಥರ ಆಗಿರುತ್ತೆ? ನಾವು ಈಚೆ ಹೊರಗಡೆ ಕೆಲಸದ ಮೇಲೆ ಇರಬೇಕಾದ್ರೆ ನಮ್ಮ ಫ್ರೆಂಡು ಬೀದರಿಂದನೂ ಎಲ್ಲಿಂದ ಸುರೇಶ್ ಅನ್ನೋನು ಇನ್ಫಾರ್ಮ್ ಮಾಡಿದ್ದು. ಸೊ ಈ ಥರ ಏನು ಬೆಂಗಳೂರಲ್ಲಿ ಇದೆಯಾ, ಅಕ್ಷಯ್ ಮ್ಯಾಟ್ರ್ ಗೊತ್ತಿಲ್ವ ಅಂತ. ನಾವು ಜಾಸ್ತಿ ನ್ಯೂಸ್ ನೋಡೋಕ್ಕೆ ಹೋಗಲ್ಲ. ಏನಿದ್ರು ಸೋಷಿಯಲ್ ಮೀಡಿಯಾ ಬಗ್ಗೆ ಏನಿದ್ರು ಟ್ವಿಟರು, ಎಕ್ಸು ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ನ್ಯೂಸಲ್ಲಿ ಫಾಲೋ ಅಪ್ ಮಾಡ್ತಾಯಿರ್ತೀವಿ. ಸೊ ಇಷ್ಟು. ಆಮೇಲೆ ಅವ್ನು ಹೇಳಿದಾಗ ಯೂಟ್ಯೂಬಲ್ಲಿ ನ್ಯೂಸ್ ಫಾಲೋ ಮಾಡಿದಾಗ ಈ ಥರ ಆಗಿದೆ ಅಂತ ಗೊತ್ತಾಗಿತ್ತು. ಸೊ ಆಮೇಲೆ ಏನು ಅಂತ ನೋಡಿದಾಗ ಆ್ಯಕ್ಚುಲಿ ಅವನು ಬರ್ತಡೇಗೆ ಕೇಕ್ ತರೋಕ್ಕೆ ಅಂತ ಹೋಗ್ಬೇಕಾದ್ರೆ BBMP ನಿರ್ಲಕ್ಷ್ಯ ಇಲ್ಲ ಅಧಿಕಾರಿಗಳು ನಿರ್ಲಕ್ಷ್ಯ ಮರದ ಮೇಲೆ 2-3 ಸಲ ಕಂಪ್ಲೇಂಟ್ ಆಗಿದ್ರು. ಅವ್ರು ಕ್ರಮ ತೊಗೊಬೇಕಾಗಿತ್ತು. ಸೊ ಅಟ್ಲೀಸ್ಟ್ ಆ ಮರ ತೆರವು ಮಾಡಲಿಲ್ಲ ಅಂದ್ರೆ ಆ ಬ್ರ್ಯಾಂಚನ್ನು ತೆಕ್ಕಾಕಬೇಕಾಯಿತು. ಅವ್ರ ಕರ್ತವ್ಯ ಲೋಪ ಅವ್ರು ಮಾಡಿಲ್ದೇ ಇರೋದ್ರಿಂದ ಸೊ ಆ ಕೊಂಬೆ ಬಂದು ಅವ್ನ ತಲೆ ಮೇಲೆ ಬಿದ್ದಿದೆ. ಸೊ ಈಗೇನು ನನ್ನ ಅನಿಸಿಕೆ ಏನಾಗಿತ್ತು ಅಂತಂದರೆ ಅಟ್ಲೀಸ್ಟ್ ಅವ್ನಿಗೇನು ಅವ್ನು ಚೆನ್ನಾಗಿ ಬಂದಿದ್ದಿದ್ರು ಅವ್ನಿಗೊಂದು ಜಾಬ್ ಕೊಡಬೇಕಿತ್ತು BBMP ಅವ್ರಿಗೆ. ಹೌದು, ಯಾರ್ಯಾರಿಗೂ 10 ಲಕ್ಷ 30 ಲಕ್ಷ 40 ಲಕ್ಷ ಕೇರಳದಲ್ಲಿ ಆನೆ ತುಳಿದಿರೋದಕ್ಕೆ 15 ಲಕ್ಷ 20 ಲಕ್ಷ ಕೊಟ್ಟಿದ್ದಾರೆ. ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ. ಸೊ 15 ಲಕ್ಷ ಕೊಟ್ಟಿದ್ದಾರೆ. ನನ್ನ ಇನ್ನು ಅನಿಸಿಕೆ ಏನಾಗಿತ್ತು, ಅವ್ನು ಬಂದಿದ್ರು ಈಸ್ ಫಿಸಿಕಲ್ ಹ್ಯಾಂಡಿಕ್ಯಾಪ್. ಮರನ ನೀಟಾಗಿ ಮೇಂಟೈನ್ ಮಾಡಬೇಕಾಗಿರೋ BBMP ಕರ್ತವ್ಯ, ಅವರು ಯಾರದೇ ಅಧಿಕಾರಿಗಳು ಕರ್ತವ್ಯ. ಸೊ ಅವ್ರು ಮಾಡಿಲ್ದಿರೋರು ಅವ್ರ ಕರ್ತವ್ಯ ನಿರ್ಲೋಪದಿಂದ ಒಬ್ಬನ ಜೀವ ಹೋಗಿದೆ. ಅವನು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಅವ್ನು ಮಾಡಿಲ್ದಿರೋ ತಪ್ಪಿಗೆ ಯಾರೋ ಕರ್ತವ್ಯ ಮಾಡಬೇಕಾಗಿರೋದು. ಸೊ ಅವ್ರದ್ದು ಕರ್ತವ್ಯ. ಸೊ ಅವರಿಂದ ಏನನ್ನ ಕೆಲಸ ಆಗಿದ್ದರೆ ಚೆನ್ನಾಗಿರೋದು ಅಂತ ನನ್ನ ಅನಿಸಿಕೆ ಇತ್ತು ಮೊದಲಿಂದನೂ. ಸೊ ಈಗಲೂ ಅಷ್ಟೇ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇವಾಗ ಅವ್ರ ತಂದೆಗೆ ನೋಡ್ಕೊಳೋದು ಯಾರು? ಅವ್ರಿಗೂ ಡಯಾಲಿಸಿಸ್ ನಡಿಬೇಕು. ಅಟ್ಲೀಸ್ಟ್ ಇವಾಗ ಅವ್ರ ಬ್ರದರ್ಗಾನೆ ಯಾವುದೋ ಒಂದು ಜಾಬ್ ಕೊಡ್ಸೋರು ಒಳ್ಳೇದು ಅಂತ ನನ್ನ ಅನಿಸಿಕೆ. ಸೊ ಮಾಡಬೇಕು. ಇದು ಇಲ್ಲ ಅಂತಂದರೆ ಈ ಥರ ನೋವಾಗಿರೋರನ್ನ ತೊಗೊಂಡೋಗಿ ಎಲ್ಲನ ಕೊಂಡಿಸ್ದಾಗಲೇ ಅವ್ರಿಗೂ ನಾಳೆ ದಿನ ನೋಡಿ ಮಾಡಿ ಕರ್ತವ್ಯದಿಂದ ಕೆಲಸ ಮಾಡ್ತಾರೆ. ಹೌದು, ನಮ್ಗನೆಯಿಂದ ಈ ಥರ ಜೀವ ಹೋಗಿದೆ, ನಾವು ಇವನ್ನೆಲ್ಲ ಇದು ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಇದು ಮುಂದೆ ಪ್ರೊಸೀಜರ್ ಏನಿದೆಯೋ ನೋಡಬೇಕು. ಅದು ಆಗುತ್ತೆ. ಅಕ್ಷಯ್ ಅವರು ಕೊನೆಯದಾಗಿ ನಿಮ್ಮನ್ನು ಯಾವಾಗ ಭೇಟಿ ಮಾಡಿದ್ರು, ಯಾವಾಗ ಸಿಕ್ಕಿದ್ರು ನಿಮಗೆ? ಲಾಸ್ಟ್ ಶನಿವಾರ ಇಬ್ಬರು ಜೊತೆಗೆ ಇದ್ವಿ. ಶನಿವಾರ ಎಲ್ಲ ಒಟ್ಟಿಗೆ ಮಾತಾಡಿ ಬಿಸ್ನೆಸ್ ಮಾಡೋಣ, ಮಶ್ರೂಮ್ ಹಾಕೋಣ, ಅದು ಮಾಡೋಣ ಅಂತ ಪ್ರತಿಯೊಂದು ಮಾತಾಡಿಕೊಂಡು ಮತ್ತು ಮದುವೆ ಆಗಬೇಕು ಅಂತಲೂ ಆಸೆ ಇತ್ತು ಅವನಿಗೆ. ಸೊ ಅದು ಎಲ್ಲ ಹೇಳ್ತಿದ್ದ. ಇದ್ರ ಮೇಲೆ ನಾವೇನು ಹೇಳೋಣ, ಜೊತೆಗೆ ಇದ್ದವನು ಅವನು. ಯಾಕಂದರೆ ನಾವೆಲ್ಲ ಕ್ಲಾಸ್ ಓದ್ಬೇಕಾರೆ ಒಟ್ಟಿಗೆ ಏನೇ ಪಕ್ಕ ಕೂತ್ಕೊಂಡು ಎಷ್ಟು ಚಿಲ್ ಪಾರ್ಟಿ ಅಂದರೆ ಯಾವುದೇ ಟೆನ್ಷನ್ ಬಂದರೂ ಏನೂ ಚಿಲ್ ಮಾಡ್ತಿರ್ಲಿಲ್ಲ. ನಮ್ಮ ಫ್ಯಾಕಲ್ಟೀಸಿಗೆಲ್ಲ ಹೆವಿ ಫೇವ್ರೇಟ್ ಅವನು. ಅಯ್ಯೋ, ನಮಗಂತೂ ನಾವು ಬಂದರೆ ಶೇಷ್ ಅಂತ ಹಿಂದೆನೇ ಇರೋನು. ಸೊ ಇವಾಗ ಅವನಿಲ್ಲ ಅಂತಂದರೆ ಒಂದು ಲೂಪೇ ಇಲ್ಲ ಅಂತ ಅರ್ಥ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್. ಏನು ಹೇಳಬೇಕು ಗೊತ್ತಾಗಲ್ಲ. ಸೊ ಏನು ಇವಾಗ ಹೋಗಲೇಬೇಡ್ದು, ಯಾರು ರೋಡಲ್ಲಿ ಓಡಾಡಲೇಬೇಡ್ದು. ಹಂಗಂದ್ರೆ ಯಾರು ಹೇಳೋ ಪ್ರಕಾರ ಮರಕ್ಕೊಂಬೆ ಬೀಳುತ್ತೆ ಅಂತಾನೆ ಹಂಗೆ ಯಾರು ರೋಡಲ್ಲಿ ಓಡಾಡಬೇಡ್ದು. ಸೊ ಇಟ್ಸ್ ಏನು ವೇಸ್ಟ್ ಆಫ್ ಏನು ಸರಿ ಇಲ್ಲ ಸರ್. ಅಟ್ಲೀಸ್ಟ್ ನೋಡಬೇಕಿತ್ತಲ್ಲ. 3 ಟೈಮ್ಸ್ ಕಂಪ್ಲೇಂಟ್ ಆಗಿದೆ ಮರದ ಮೇಲೆ. ಅಟ್ಲೀಸ್ಟ್ ತರಲಿಲ್ಲ, ಅದನ್ನು ಮೇಂಟೆನೆನ್ಸ್ ಮಾಡಬೇಕು. ಮೊದಲೆಲ್ಲ ಕೊಂಬೆ ಲೈನಿಗೆ ಬರ್ತಾ ಇದ್ದಂಗೆ ಕಟ್ ಮಾಡೋರು. ಸೊ ಇವಾಗ ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನನಗೆ. ಸೊ ಏನು ಮಾಡೋಕ್ಕಾಗತ್ತೆ, ಜೀವನೇ ಹೋಗಿದೆ, ವ್ಯಕ್ತಿನೇ ಇಲ್ಲ, ಏನು ಮಾತಾಡೋದು. ಸೊ ಇದ್ಮೇಲಾದರೂ ಸ್ವಲ್ಪ ಅವ್ರವ್ರ ಕರ್ತವ್ಯ ಅವ್ರವ್ರು ಚೆನ್ನಾಗಿ ಮಾಡಿದ್ದಿದ್ರೆ ಯಾರಿಗೇನೂ ಆಗ್ತಾ ಇರಲಿಲ್ಲ. ಅವ್ನ ಪಾಡಿಗೆ ಅವ್ನು ಹೋಗಿರೋನು ಎಲ್ಲರ ಪಾಡಿಗೆ ಅವ್ರು ಎಲ್ಲರೂ ಇರಬೇಕಿತ್ತು. ಸೊ ಓಕೆ, ಇನ್ನಾದರೂ BBMP ಅಧಿಕಾರಿಗಳು ಎಚ್ಚೆತ್ತು ಈ ಥರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಏನು ಹೇಳಿಕ್ಕೆ ಬಯಸ್ತೀರಾ ಅಧಿಕಾರಿಗಳಿಗೆ? ಸೊ ಅವ್ರ ಕರ್ತವ್ಯ ಅವ್ರು ಮಾಡಿದರೆ ಇಷ್ಟೆಲ್ಲ ಆಗ್ತಿರಲಿಲ್ಲ ಸರ್. ಅಟ್ಲೀಸ್ಟ್ ಒನ್ಸ್ ಕಂಪ್ಲೇಂಟ್ ಬರದೇ ಇರಲಿ, ದೇ ಹ್ಯಾವ್ ಟು ಡೂ ದಟ್ ಡ್ಯೂಟಿ. ಅವ್ರಿರೋದೇ ಅದನ್ನು ನೋಡ್ಕೊಳೋದಕ್ಕಲ್ವ ಸರ್. ಇವಾಗ ಅಡುಗೆ ಮಾಡೋನ ಕೆಲಸ ಅಡುಗೆ ಮಾಡೋದು, ಮರ ನೋಡ್ಕೊಳೋ ಕೆಲಸ ಮರ ನೋಡ್ಕೊಬೇಕು. ಅವ್ನ ಕರ್ತವ್ಯ ಅವ್ನು ಮಾಡದೇ ಇರೋದಕ್ಕೆ ಸೊ ಒಂದು ಜೀವ ಹೋಗಿತ್ತು. ಅದೇ ಅಂದ್ಕೊಂಡೆ. ಅಟ್ಲೀಸ್ಟ್ ಅವ್ನು ಈಸ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕಮ್ ಔಟ್ ಬಂದಿದ್ದಿದ್ರೆ ಸೊ ಅವ್ನಿಗೊಂದು ಕೆಲಸ ಕೊಡಬೇಕಿತ್ತು ಅವರು.
ಕೊಡಲಿಲ್ಲ ಅಂದರೆ ಕೋರ್ಟ್ಗೆ ಹೋಗ್ಬೋದಿತ್ತು, ಅದನ್ನು ನೆಕ್ಸ್ಟ್ ಸರಿ. ಬಟ್ ಇವಾಗಾದರೂ ಅವ್ರ ಫ್ಯಾಮಿಲಿಗೆ ಏನಾರ ಮಾಡಿಕೊಟ್ರೆ ಒಳ್ಳೇದು ಅಂತ ನನ್ನಿದು. ಯಾಕಂದರೆ ಫಸ್ಟು ಮರದ ಕೊಂಬೆಗಳು ತಲೆ ಮೇಲೆ ಬಿದ್ದ ಮೇಲೆ ಎಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ತಾರೋ ಅವರು ಹೆಂಗೆ ಚಿಕಿತ್ಸೆ ಆಗುತ್ತೆ, ಏನು ಹೇಳಿದ್ರು ಡಾಕ್ಟ್ರು ಅದ್ರ ಬಗ್ಗೆ ಮಾಹಿತಿ? ಅಷ್ಟು ಇನ್ಫಾರ್ಮೇಷನ್ ನನಗೆ ಡೆಪ್ತಾಗಿ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನನ್ನ ನ್ಯೂಸ್ ನೋಡಿದ್ಮೇಲೆ ನನಗೆ ಡೈರೆಕ್ಟ್ ಗೊತ್ತಾಗಿದ್ದೆ ಅವ್ರು ಅಪೋಲಲ್ಲಿ ಅಡ್ಮಿಟ್ ಆಗಿದ್ದೆ. ನನಗೆ ಮಂಡೇ ನ್ಯೂಸ್ ಬಂದಿದ್ದು, ಸಂಡೇ ಆಗಿದ್ದು. ಮಂಡೇ ಅವರು ನಾವು ಈಚೆ ಇದ್ದೆ ನಾನು. ಸೊ ಮಂಡೇ ನನಗೆ ನಮ್ಮ ಫ್ರೆಂಡು MBA ಕ್ಲಾಸ್ಮೇಟೆ ಅವನು ಫೋನ್ ಮಾಡಿ ಹೇಳ್ದಾಗಲೇ ನನಗೆ ಗೊತ್ತಾಯಿತು. ಸೊ ಇದ್ರ ಮೇಲೆ ಅದಾದಮೇಲೆ ಜಯನಗರಲ್ಲಿ ಅಡ್ಮಿಟ್ ಆಗಿದೆ. ಅದಕ್ಕೂ ಮುಂಚೆ ಯಾವುದೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಂತೆ, ಅಲ್ಲಿಂದ ಅಡ್ವೈಸ್ ಮಾಡಿ ಅಪೋಲೋಗೆ ಕರ್ಕೊಂಡು ಹೋಗಿದ್ರು ಅಂತ. ನಾನು ಅಂದ್ಕೊಂಡೆ ಸಂಜೆ ಕರ್ಕೊಂಡು ಹೋಗಿದ್ರೆ ಚೆನ್ನಾಗಿರೋದು ಅಂತ. ಸೊ ಇಟ್ಸ್ ಓಕೆ, ಅಪೋಲೋನು ಚೆನ್ನಾಗಿದೆ, ಜಯನಗರ್ ಅಪೋಲೋ ಇಸ್ ಎ ಬೆಸ್ಟ್. ಓಕೆ ಗುಡ್. ಬಟ್ ಆದರೂ ಯಾರಿಗೆ ಗೊತ್ತು, ಎಲ್ಲ ಡಾಕ್ಟ್ರು ಅವ್ರ ಕರ್ತವ್ಯ ಅವ್ರು ಮಾಡೋದ್ಮೇಲೆ ಎಲ್ಲ ದೇವ್ರ ಮೇಲೆ ಬರ ಹಾಕಿದ್ದು ಅಂತ ಹೇಳ್ತಾರೆ. ಸೊ ಅವ್ರ ಕರ್ತವ್ಯ ಅವ್ರು ಮಾಡಿರ್ತಾರೆ. ಅದ್ರ ಮೇಲೆ ಬ್ರೈನ್ ಅಲ್ವಾ, ಸೊ ವಿ ಕಾಂಟ್ ಸೇ ಎನಿಥಿಂಗ್. ನಾವು ಓದಿ ಎಜುಕೇಟೆಡ್ ಆಗಿ ಸ್ವಲ್ಪ ಬ್ರೈನ್ ಬಗ್ಗೆ ಅದು ಇದು ತಿಳ್ಕೊಂಡಿರೋದ್ರೆ ಏನೋ ಅಷ್ಟೇ. ಬ್ರೈನ್ಗೆ ಅದಕ್ಕೆ ಹೆಲ್ಮೆಟ್ ಕಂಪಲ್ಸರಿ ಮಾಡಿರೋದು ಅದಕ್ಕೋಸ್ಕರನೇ. ಬಟ್ ಹಂಗಂತ ಯಾರೋ ಕರ್ತವ್ಯ ಮಾಡಿಲ್ಲ ಅಲ್ಲಿ ಮಾಡದೇ ಇರೋದಕ್ಕೆ ತಲೆ ಮೇಲೆ ಹಂಗಾರೆ ಯಾರು ಓಡಾಡಲೇಬೇಡ. ನಡ್ಕೊಂಡು ಹೋಗಿರೋ ಬಿದ್ದಿದ್ರೆ ಏನಾಗಿ ಯಾರು ರೆಸ್ಪಾನ್ಸಿಬಿಲಿಟಿ? ಅವ್ರು ಯಾರನ್ನ ಆಗಿರೋರಲ್ವಾ, ಅವ್ರ ಕರ್ತವ್ಯ ಅವ್ರು ಮಾಡಬೇಕಿತ್ತು. ಇವಾಗ ನಡ್ಕೊಂಡು ಹೋಗಿರೋ ಹೆಲ್ಮೆಟ್ ಹಾಕೊಂಡಿರಲಿಲ್ಲ ಅನ್ನೋಕ್ಕಾಗುತ್ತಾ? ಸೊ ಇದು ನನ್ನ ಅನಿಸಿಕೆ ಸರ್. ಸೊ ಯಾರನ್ನ ಒಬ್ರು ಇವಾಗ ನೋಡಿ, ನೀವು ನ್ಯೂಸ್ ತೊಗೊಂಡೋದ್ರೇ ನಿಮಗಿದು, ನೀವೇ ಸುಮ್ಮನೆ ಕೂತ್ಕೊಂಡಿದ್ರೆ ಹಂಗೆ ಅವನು ಮರನ ನೋಡ್ಕೊಬೇಕು. ಮರನೋ ಏನೋ ಅವ್ರ ಫೆಸಿಲಿಟೀಸ್ ಅವ್ರ ವಾರ್ಡ್ನ ಅವ್ರು ನೋಡ್ಕೊಬೇಕು. ಸೊ ಅವ್ರು ನೋಡಿಲ್ದೇ ಇರೋದಕ್ಕೆ ಹಂಗಾಗಿದೆ ಅನ್ನೋದು ನನ್ನಿದು. ಅವ್ರ ಕರ್ತವ್ಯ ಅವ್ರ ಕರ್ತವ್ಯ ಅವ್ರು ಮಾಡಿದ್ದೀರಾ ಆಗಿರೋದು. ಇದಿಷ್ಟು ಮೃತ ಅಕ್ಷಯ್ ಅವರ ಸ್ನೇಹಿತ ಶೇಷ್ನಾಗ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.